ಯಜಮಾಡಿ ಟೋಲ್ ಗೇಟ್ ಬಳಿ 3 ವಾಹನಗಳಿಗೆ ಡಿಕ್ಕಿ ಹೊಡೆದುಕೊಂಡು ಪರಾರಿಯಾಗಿದ್ದ 3 ದನ್ನಗಳ್ಳರಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಬಂಧಿತ ಓರ್ವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಕೋರ್ಟ್ ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಬಂಧಿತ ಆರೋಪಿ ಸುರತ್ಕಲ್ ನಿವಾಸಿ ಶಾರೋಜ್ 29 ವರ್ಷ. ತಲೆಮರೆಸಿಕೊಂಡ ಆರೋಪಿಗಳು ರಾಜಿಕ್ ಬಜಪೆ, ಅಜೀಜ್ ಬಜಪೆ ಹಾಗೂ ಸಫಾನ್ ಕಾಪು. ದನಕಳ್ಳತನಕ್ಕೆ ಉಪಯೋಗಿಸಿದ ಫಾರ್ಚುನರ್ ಕಾರು ಸಹಿತ 3 ಎತ್ತುಗಳನ್ನು ಪಡುಬಿದ್ರಿ ಪೊಲೀಸರು ವಶಕ್ಕೆ ಪಡೆದಿದ್ದು, ಒಂದು ಎತ್ತು ಉಳ್ಳಾಲ ಪ್ರದೇಶದಲ್ಲಿ ವಾಹನದಿಂದ ಇಳಿಸುವಾಗ ತಪ್ಪಿಸಿಕೊಂಡಿದ್ದು ಮತ್ತೆ ಅದನ್ನು ಪತ್ತೆ ಮಾಡಲಾಗುವುದು ಎಂಬುದಾಗಿ ಪಡುಬಿದ್ರಿ ಎಸ್ಐ ಶಕ್ತಿವೇಲು ತಿಳಿಸಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಪರಾರಿ. ಪೊಲೀಸರು ತಡೆದರೂ ಕೂಡ ಯಾರೇ ವಾಹನಕ್ಕೆ ಅಡ್ಡ ಬಂದರೂ ತಪ್ಪಿಸಿಕೊಳ್ಳುವ ಭರಾಟೆಯಲ್ಲಿ ಮಾನವ ಪ್ರಾಣಕ್ಕೆ ಕುತ್ತು ತರುವ ರೀತಿಯಲ್ಲಿ ವಾಹನವನ್ನು 3 ವಾಹನಗಳಿಗೆ ಅಪಘಾತ ಎಸಗಿಸಿಕೊಂಡು ಟೋಲ್ ಗೇಟ್ಗಳನ್ನು ಹೊಡೆದುಕೊಂಡು ಮುನ್ನುಗ್ಗಿ ಹೋಗಿ ಪಡುಬಿದ್ರಿಯಲ್ಲಿ ಕಾರ್ಕಳ ರಸ್ತೆಯಾಗಿ ತಿರುಗಿ ವಾಹನ ಉಳ್ಳಾಲ ತಲುಪಿದೆ. ಎಸ್ಐ ಸಹಿತ 3 ಗಾಯ. ಗಂಗೊಳ್ಳಿ ಎಸ್ಐ ಬಸವರಾಜರವರ ಖಾಸಗಿ ಕಾರು, ಟೋಲ್ ಪ್ಲಾಜಾ ವಾಹನ ಸಹಿತ ಇನ್ನೊಂದು ಕಾರು ಹೀಗೆ 3 ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಗೊಳ್ಳಿ ಠಾಣಾ ಎಸ್ಐ ಸಹಿತ ಅಲ್ಲಿನ ಸಿಬ್ಬಂದಿ ಹಾಗೂ ಟೋಲ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಮೇಯಲು ಬಿಟ್ಟಿರುವ ಎತ್ತುಗಳನ್ನು ಐಷಾರಾಮಿ ಫಾರ್ಚುನರ್ ಕಾರಿನ ಹಿಂಭಾಗದ ಸೀಟುಗಳನ್ನು ತೆಗೆದು ಅದರಲ್ಲಿ ಕರುಣೆ ಇಲ್ಲದಂತೆ ತುಂಬಿಸಿಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಈ ಕೃತ್ಯವನ್ನೇ ಇವರು ವೃತ್ತಿಯನ್ನಾಗಿ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಕರ್ತವ್ಯನಿರತ ಪೊಲೀಸರ ಮೇಲೆ ವಾಹನ ಚಲಾಯಿಸಿ ಪ್ರಾಣಹಾನಿಗೆ ಯತ್ನ ಸಹಿತ ಸಾರ್ವಜನಿಕ ಸ್ವತ್ತು ನಾಶ ಮಾಡಿದ ಬಗ್ಗೆ ಗಂಗೊಳ್ಳಿ ಪಿಎಸ್ಐ ಬಸವರಾಜ್ ನೀಡಿದ ದೂರಿನಂತೆ ಪಡುಬಿದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.